ನಾನು ಪುಷ್ಪಾ ಮುರುಗೇಶ್ ಕುಳೇದ್ ಮತ್ತೆ ಹಿಂತಿರುಗಿದ್ದೇನೆ. ಹಿಂದೆ ನಾವು ಬಲ, ಸಮತೋಲಿತ ಶಕ್ತಿಗಳ ಬಗ್ಗೆ ಕಲಿತಿದ್ದೇವೆ. ಅಸಮತೋಲಿತ ಶಕ್ತಿಗಳು ಚಲನೆಯ ಮೊದಲ ನಿಯಮ ಮತ್ತು ಜಡತ್ವ. ಈಗ ತಡ ಮಾಡದೆ ನಾವು ಆವೇಗ ಚಲನೆಯ ಎರಡನೆಯ ನಿಯಮ ಮತ್ತು ಚಲನೆಯ ಎರಡನೇ ನಿಯಮದ ಅನ್ವಯಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸೋಣ. ಅದಕ್ಕೂ ಮೊದಲು ಕಲಿಕೆಯ ಉದ್ದೇಶಗಳತ್ತ ಗಮನ ಹರಿಸೋಣ. ಕಲಿಕೆಯ ಫಲಿತಾಂಶಗಳು ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಮೊಮೆಂಟಮ್, ಚಲನೆಯ ಎರಡನೇ ನಿಯಮ, ವೇಗವರ್ಧನೆ. ಕೀವರ್ಡ್ಗಳು: ಮೊಮೆಂಟಮ್, ಚಲನೆಯ ಎರಡನೇ ನಿಯಮ, ವೇಗವರ್ಧನೆ. ಕ್ರಿಕೆಟ್ ಚೆಂಡು ಟೆನ್ನಿಸ್ ಬಾಲ್ಗಿಂತ ಹೆಚ್ಚು ಭಾರವಾಗಿರುತ್ತೆ ಎಂದು ನಮಗೆ ತಿಳಿದಿದೆ. ನಾವು ಕ್ರಿಕೆಟ್ ಬಾಲ್ ಮತ್ತು ಟೆನ್ನಿಸ್ ಬಾಲ್ ಎರಡನ್ನೂ ಒಂದೇ ವೇಗದಲ್ಲಿ ಅಥವಾ ವೇಗದಲ್ಲಿ ಎಸೆಯುತ್ತೇವೆ ಎಂದು ಭಾವಿಸೋಣ. ಕ್ರಿಕೆಟ್ ಚೆಂಡನ್ನ ನಿಲ್ಲಿಸಲು ಹೆಚ್ಚಿನ ಬಲದ ಅಗತ್ಯವಿರುತ್ತೆ. ಮತ್ತು ಟೆನ್ನಿಸ್ ಬಾಲ್ ಅನ್ನ ನಿಲ್ಲಿಸಲು ಕಡಿಮೆ ಬಲದ ಅಗತ್ಯವಿದೆ. ಚಲಿಸುವ ದೇಹವನ್ನ ನಿಲ್ಲಿಸಲು ಅಗತ್ಯವಿರುವ ಬಲವು ಅದರ ದ್ರವ್ಯರಾಶಿಗೆ ನೇರವಾಗಿ ಅನುಪಾತದಲ್ಲಿರುತ್ತೆ. ಈಗ ನಾವು ಒಂದೇ ದ್ರವ್ಯರಾಶಿಯ ಎರಡೂ ಚೆಂಡುಗಳನ್ನ ವಿಭಿನ್ನ ವೇಗದಲ್ಲಿ ಅಥವಾ ವೇಗಗಳಲ್ಲಿ ಎಸೆದರೆ ಹೆಚ್ಚಿನ ವೇಗದಲ್ಲಿ ಚಲಿಸುವ ಆ ಚೆಂಡನ್ನ ನಿಲ್ಲಿಸಲು ಹೆಚ್ಚಿನ ಬಲದ ಅಗತ್ಯವಿದೆ. ಮತ್ತು ಚೆಂಡನ್ನ ಚಲಿಸದಂತೆ ತಡೆಯಲು ಕಡಿಮೆ ಬಲದ ಅಗತ್ಯವಿದೆ ಎಂದು ಕಂಡುಬರುತ್ತೆ, ಕಡಿಮೆ ವೇಗದೊಂದಿಗೆ. ದೇಹದಲ್ಲಿನ ಚಲನೆಯ ಪ್ರಮಾಣವು ದೇಹದ ದ್ರವ್ಯರಾಶಿ ಮತ್ತು ವೇಗವನ್ನ ಅವಲಂಬಿಸಿರುತ್ತೆ. ಈ ಪ್ರಮಾಣವನ್ನ ಮೊಮೆಂಟಮ್ ಎಂದು ಕರೆಯಲಾಗುತ್ತೆ. ದೇಹದ ಆವೇಗವನ್ನ ಅದರ ದ್ರವ್ಯರಾಶಿ ಮತ್ತು ವೇಗದ ಉತ್ಪನ್ನವೆಂದು ವ್ಯಾಖ್ಯಾನಿಸಲಾಗಿದೆ. ಮೊಮೆಂಟಮ್ ಈಸ್ ಈಕ್ವಲ್ ಟು ಮಾಸ್ ವೆಲಾಸಿಟಿ. ದ್ರವ್ಯರಾಶಿಯು m ಆಗಿದ್ದರೆ ವೇಗವು v ಮತ್ತು ಆವೇಗವು p ಆಗಿರುತ್ತೆ. ಆವೇಗವನ್ನ ಇದರಿಂದ ನೀಡಲಾಗುತ್ತೆ. p is equal to m into v. ದೇಹವು ವಿಶ್ರಾಂತಿಯಲ್ಲಿದ್ರೆ ಅದರ ವೇಗವು ಶೂನ್ಯವಾಗಿರುತ್ತೆ ಮತ್ತು ಆದ್ರಿಂದ ಅದರ ಆವೇಗವೂ ಶೂನ್ಯವಾಗಿರುತ್ತೆ. ಪ್ರತಿಯೊಂದು ಚಲಿಸುವ ದೇಹವು ಆವೇಗವನ್ನ ಹೊಂದಿರುತ್ತೆ. ಆವೇಗವು ದೇಹದ ದ್ರವ್ಯರಾಶಿ ಮತ್ತು ವೇಗವನ್ನ ಅವಲಂಬಿಸಿರುವುದರಿಂದ ದೇಹವು ದೊಡ್ಡ ಆವೇಗವನ್ನ ಹೊಂದಿರುತ್ತೆ. ಅದರ ದ್ರವ್ಯರಾಶಿ ದೊಡ್ಡದಾಗಿದ್ರೆ ಅಥವಾ ದೇಹವು ವಿಶ್ರಾಂತಿಯಲ್ಲಿದ್ರೆ ಅದರ ವೇಗವು ಶೂನ್ಯವಾಗಿರುತ್ತೆ ಮತ್ತು ಆದ್ರಿಂದ ಅದರ ಆವೇಗವು ಕೂಡ ಶೂನ್ಯವಾಗಿರುತ್ತೆ. ಪ್ರತಿಯೊಂದು ಚಲಿಸುವ ದೇಹವು ಆವೇಗವನ್ನ ಹೊಂದಿರುತ್ತೆ. ಆವೇಗವು ದೇಹದ ದ್ರವ್ಯರಾಶಿ ಮತ್ತು ವೇಗವನ್ನ ಅವಲಂಬಿಸಿರುವುದರಿಂದ ದೇಹವು ದೊಡ್ಡ ಆವೇಗಗಳನ್ನ ಹೊಂದಿರುತ್ತೆ. ಅದರ ದ್ರವ್ಯರಾಶಿ ದೊಡ್ಡದಾಗಿದ್ರೆ ಅಥವಾ ಅದರ ವೇಗ ದೊಡ್ಡದಾಗಿದ್ರೆ ಅಥವಾ ಅದರ ದ್ರವ್ಯರಾಶಿ ಮತ್ತು ವೇಗ ಎರಡೂ ದೊಡ್ಡದಾಗಿದ್ರೆ ಮೊಮೆಂಟಮ್ ಅನ್ನ ಕಿಲೋಗ್ರಾಂ ಮೀಟರ್ ಪರ್ ಸೆಕೆಂಡಿನಲ್ಲಿ ಅಳೆಯಲಾಗುತ್ತೆ. ಕಾರು ಅಥವಾ ಬಸ್ಸು ಹೆಚ್ಚಿನ ವೇಗದಲ್ಲಿ ಓಡದೇ ಇರಬಹುದು, ಆದ್ರೆ ಅದರ ದೊಡ್ಡ ದ್ರವ್ಯರಾಶಿಯ ಕಾರಣ ಅದು ಅತಿ ಹೆಚ್ಚು ಆವೇಗವನ್ನ ಹೊಂದಿದ್ದು ಅದು ತನ್ನ ದಾರಿಯಲ್ಲಿ ಬರುವ ವ್ಯಕ್ತಿಯನ್ನ ನೋಯಿಸಬಹುದು.
ಕಡಿಮೆ ವೇಗದಲ್ಲಿ ನಡೆಯುವ ಅಪಘಾತಗಳಿಗಿಂತ ಹೆಚ್ಚಿನ ವೇಗದಲ್ಲಿ ರಸ್ತೆ ಅಪಘಾತಗಳು ಕೆಟ್ಟದಾಗಿದೆ. ಏಕೆಂದ್ರೆ ಹೆಚ್ಚಿನ ವೇಗದಲ್ಲಿ ಓಡುವ ವಾಹನಗಳು ಆ ವೇಗವು ತುಂಬಾ ಹೆಚ್ಚಾಗಿರುತ್ತೆ ಮತ್ತು ವಾಹನಗಳಿಗೆ ಸಾಕಷ್ಟು ಹಾನಿ ಮತ್ತು ಪ್ರಯಾಣಿಕರಿಗೆ ಗಾಯಗಳನ್ನ ಉಂಟು ಮಾಡಬಹುದು. ಕ್ರಿಕೆಟ್ ಆಟಗಾರನು ಚೆಂಡನ್ನ ಹಿಡಿದಾಗ ಆಟಗಾರನು ಚೆಂಡನ್ನ ಹಿಡಿಯುವುದನ್ನ ವಿಳಂಬಗೊಳಿಸ್ತಾನೆ. ಹಾಗೆ ಮಾಡುವಾಗ ಆಟಗಾರನು ತನ್ನ ಕೈ ಗಾಯವಾಗುವುದನ್ನ ತಪ್ಪಿಸ್ತಾನೆ. ಬಾಲ್ ಆವೇಗವನ್ನ ಹೊಂದಿದೆ ಮತ್ತು ಕ್ಯಾಚ್ ಅನ್ನ ವಿಳಂಬಗೊಳಿಸುವುದು ಚೆಂಡಿನ ಆವೇಗವನ್ನ ಕಡಿಮೆ ಮಾಡುತ್ತೆ. ಆದ್ರೆ ದೇಹದ ವೇಗವು ಸಮಯದೊಂದಿಗೆ ಕಡಿಮೆ ಆದ್ರೆ ಆ ವೇಗವನ್ನ ಕಡಿಮೆ ಮಾಡಬಹುದು ಮತ್ತು ಸಮಯದೊಂದಿಗೆ ದೇಹದ ವೇಗವು ಕಡಿಮೆ ಆಗುತ್ತೆ ಮತ್ತು ಆ ಬಲದಿಂದ ಆಟಗಾರನ ಕೈಯಲ್ಲಿ ಕಡಿಮೆ ಆಗುತ್ತೆ. ಇದು ನ್ಯೂಟನ್ ಚಲನೆಯ ಎರಡನೇ ನಿಯಮದ ಅನ್ವಯವಾಗಿದೆ. ನ್ಯೂಟನ್ನ ಎರಡನೇ ಚಲನೆಯ ನಿಯಮವು ಕಾಲದೊಂದಿಗೆ ದೇಹ ಆವೇಗದ ಬದಲಾವಣೆಯ ಅನ್ವಯಿಕ ಬಲಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತೆ. ಮತ್ತು ಬಲವು ಕಾರ್ಯನಿರ್ವಹಿಸುವ ದಿಕ್ಕಿನಲ್ಲಿ ನಡೆಯುತ್ತದೆ ಎಂದು ಹೇಳುತ್ತದೆ. ನ್ಯೂಟನ್ನ ಎರಡನೇ ನಿಯಮವನ್ನ ಹೀಗೂ ವ್ಯಕ್ತಪಡಿಸಲಾಗಿದೆ. Force is directly proportional to change in momentum divided by time taken. ಆರಂಭಿಕ ವೇಗ u ಹೊಂದಿರುವ m ದ್ರವ್ಯರಾಶಿಯ ದೇಹವನ್ನ ಪರಿಗಣಿಸಿ ಈ ದೇಹದ ಆರಂಭಿಕ ಆವೇಗವು m ಆಗಿರುತ್ತೆ. F ಬಲವು ಈ ದೇಹದ ಮೇಲೆ t ಸಮಯಕ್ಕೆ ಕಾರ್ಯನಿರ್ವಹಿಸುತ್ತೆ ಮತ್ತು ಅಂತಿಮ ವೇಗವು v ಆಗತ್ತೆ ಎಂದು ಭಾವಿಸೋಣ. ಈ ದೇಹದ ಅಂತಿಮ ಆವೇಗವು mv ಆಗಿರುತ್ತದೆ. ಈಗ ಈ ದೇಹದ ಆವೇಗದಲ್ಲಿನ ಬದಲಾವಣೆ ಮತ್ತು ಬದಲಾವಣೆಗೆ ತೆಗೆದುಕೊಳ್ಳುವ ಸಮಯವು t ಆಗಿದೆ. ಆದ್ರಿಂದ ನ್ಯೂಟನ್ ಚಲನೆಯ ಎರಡನೇ ನಿಯಮದ ಪ್ರಕಾರ ಏನಾಗಿದೆ ಅಂದ್ರೆ F is directly proportional to mv minus mu divided by t. ಈಗ ಚಲನೆಯ ಎರಡನೇ ನಿಯಮ ಸಮೀಕರಣ F is directly proportional to m of v minus u divided by t ಎಂದು ವ್ಯಕ್ತಪಡಿಸಬಹುದು. F is directly proportional to m of v minus u divided by t. v minus u divided by t ವೇಗದ ಬದಲಾವಣೆಯನ್ನ ಸಮಯದೊಂದಿಗೆ ಪ್ರತಿನಿಧಿಸುತ್ತೆ. ಇದನ್ನ ವೇಗವರ್ಧನೆ ಸ್ಮಾಲ್ a ಎಂದು ಕರೆಯಲಾಗುತ್ತೆ. ಸಮೀಕರಣದಲ್ಲಿ ವೇಗವರ್ಧನೆ ಸ್ಮಾಲ್ a ಅನ್ನ ಬಳಸುವುದು F is directly proportional to m of v minus u divided by t. F is directly proportional to m into a. ಸಮೀಕರಣ F is directly proportional to m a ಸ್ಥಿರವಾದ k ಅನ್ನ ಹಾಕುವ ಮೂಲಕ ವ್ಯಕ್ತಪಡಿಸಬಹುದು. F is equal to k into m a. SI ಘಟಕಗಳಲ್ಲಿ ಸ್ಥಿರ k ಮೌಲ್ಯವು 1 ಆಗಿದೆ. ಸಮೀಕರಣ F is equal to k into m a ಹೀಗೆ ವ್ಯಕ್ತಪಡಿಸಬಹುದು. F is equal to ma. ಬಲವು ದ್ರವ್ಯರಾಶಿ ಮತ್ತು ವೇಗವರ್ಧನೆಯ ಉತ್ಪನ್ನವಾಗಿರುವುದರಿಂದ ಬಲವನ್ನ SI ಘಟಕಗಳಲ್ಲಿ ಕಿಲೋಗ್ರಾಂ ಮೀಟರ್ ಪರ್ ಸೆಕೆಂಡ್ 2 ರಲ್ಲಿ ಅಳೆಯಲಾಗುತ್ತೆ. ಕಿಲೋಗ್ರಾಂ ಮೀಟರ್ ಪರ್ ಸೆಕೆಂಡ್ 2 ಗಾಗಿ ಈ ಹೆಸರು ನ್ಯೂಟನ್ ಚಲನೆಯ ನಿಯಮಗಳನ್ನ ಮಾಡಿದ ಐಸಾಕ್ ನ್ಯೂಟನ್ ರವರ ಹೆಸರನ್ನ ಇಡಲಾಗಿದೆ.
ನ್ಯೂಟನ್ನ ಚಲನೆಯ ಎರಡನೇ ನಿಯಮವು ನಮಗೆ ಬಲ ಮತ್ತು ವೇಗವರ್ಧನೆ ನಡುವಿನ ಸಂಬಂಧವನ್ನ ನೀಡುತ್ತೆ. ಶಕ್ತಿಯು ದೇಹದ ಮೇಲೆ ಕಾರ್ಯನಿರ್ವಹಿಸಿದಾಗ ಅದು ದೇಹದಲ್ಲಿ ವೇಗವರ್ಧನೆಯನ್ನ ಉಂಟುಮಾಡುತ್ತೆ. ಉತ್ಪತ್ತಿಯಾಗುವ ವೇಗವರ್ಧನೆಯು ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು. ದೇಹದಲ್ಲಿ ಉತ್ಪತ್ತಿಯಾಗುವ ವೇಗವರ್ಧನೆಯು ಅದರ ಮೇಲೆ ಕಾರ್ಯನಿರ್ವಹಿಸುವ ಬಲಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತೆ ಮತ್ತು ದೇಹದ ದ್ರವ್ಯರಾಶಿಗೆ ವಿಲೋಮ ಅನುಪಾತದಲ್ಲಿರುತ್ತೆ. ಉತ್ಪತ್ತಿಯಾಗುವ ವೇಗವರ್ಧನೆಯು ದೇಹದ ದ್ರವ್ಯರಾಶಿಗೆ ವಿಲೋಮ ಅನುಪಾತದಲ್ಲಿರುವುದರಿಂದ ಭಾರವಾದ ದೇಹಗಳಿಗಿಂತ ಹಗುರವಾದ ದೇಹಗಳನ್ನ ಚಲಿಸಲು ಸುಲಭವಾಗುತ್ತೆ ಎಂದು ಅರ್ಥ. ಚಲಿಸುವ ದೇಹವನ್ನ ನಿಲ್ಲಿಸಲು ಅಗತ್ಯವಿರುವ ಬಲವು ಅದರ ದ್ರವ್ಯರಾಶಿಗೆ ನೇರವಾಗಿ ಅನುಪಾತದಲ್ಲಿರುತ್ತೆ. ದೇಹದ ಆವೇಗವನ್ನ ಅದರ ದ್ರವ್ಯರಾಶಿ ಮತ್ತು ವೇಗದ ಉತ್ಪನ್ನವೆಂದು ವ್ಯಾಖ್ಯಾನಿಸಲಾಗಿದೆ. ಪ್ರತಿಯೊಂದು ಚಲಿಸುವ ದೇಹವು ಆವೇಗವನ್ನ ಹೊಂದಿರುತ್ತದೆ. ನ್ಯೂಟನ್ನ ಎರಡನೇ ಚಲನೆಯ ನಿಯಮವು ಕಾಲದೊಂದಿಗೆ ದೇಹದ ಆವೇಗದ ಬದಲಾವಣೆಯು ಅನ್ವಯಿಕ ಬಲಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತೆ ಮತ್ತು ಬಲವು ಕಾರ್ಯನಿರ್ವಹಿಸುವ ದಿಕ್ಕಿನಲ್ಲಿ ನಡೆಯುತ್ತೆ ಎಂದು ಹೇಳುತ್ತೆ. ಶಕ್ತಿಯು ದೇಹದ ಮೇಲೆ ಕಾರ್ಯನಿರ್ವಹಿಸಿದಾಗ ಅದು ದೇಹದಲ್ಲಿ ವೇಗವರ್ಧನೆಯನ್ನ ಉಂಟುಮಾಡುತ್ತೆ. ದೇಹದಲ್ಲಿ ಉತ್ಪತ್ತಿಯಾಗುವ ವೇಗವರ್ಧನೆಯು ಅದರ ಮೇಲೆ ಕಾರ್ಯನಿರ್ವಹಿಸುವ ಬಲಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತೆ ಮತ್ತು ದೇಹದ ದ್ರವ್ಯರಾಶಿಗೆ ವಿಲೋಮ ಅನುಪಾತದಲ್ಲಿರುತ್ತೆ.